ವೃತ್ತಿ ಜೀವನ ಡಾಕ್ಟರ್ ಒಂದು ಆಗಿದ್ರು ಕೂಡ ರಾಜಕಾರಣದ ಒಂದು ನಂಟು ಕೂಡ ಬೆಳೆಯುತ್ತೆ ನಿಮ್ಗೆ. ಅಂದ್ರೆ 25 ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿ ಒಂದು ಹೊಸೂರು ಗ್ರಾಮ ಪಂಚಾಯತ್ ಸೇವೆ ಸಲ್ಲಿಸಿದ್ರಿ. ಆ ಒಂದು ವಿಷಯದ ಬಗ್ಗೆ ಮಾತಾಡೋದ್ರಿಂದ ನಾವು ಬಂದು ಹೊಸದ್ರಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದ ಹೊಸದ್ರಲ್ಲಿ ಯಾರೋ ಒಬ್ರು ಚೇರ್ಮನ್ ಆಗಿದ್ರು. ಅವರು ಅಷ್ಟೊಂದು ವಿದ್ಯಾವಂತರನ್ನ ಆಗಿರ್ಲಿಲ್ಲ. ಅವ್ರ ಹತ್ರ ಸ್ವಲ್ಪ ದುಡ್ಡಿದೆ ಅನ್ನೋ ದೃಷ್ಟಿಯಿಂದ ಅವ್ರನ್ನ ಚೇರ್ಮನ್ ಮಾಡಿದ್ರು. ಅವ್ರಿಗೆ ಏನು ಒಂದಂದ್ರೆ ಒಂದು ಗೊತ್ತಾಗ್ತಾ ಇರ್ಲಿಲ್ಲ. ಒಂದು ಅಮಲ್ದಾರ್ ಆಫೀಸ್ಗೆ ಹೋದ್ರೆ ಯಾವ ತರ ಮಾತಾಡ್ಬೇಕು, ಅಥವಾ ಒಂದು ಡೆಪ್ಟಿ ಕಮಿಷನರ್ ನೋಡ್ಬೇಕಾದ್ರೆ ಯಾವ ತರ ನೋಡ್ಬೇಕು ಅಂತಕ್ಕಂಥದ್ದಾಗಿ ಅವ್ರಿಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಆದ್ರಿಂದ ನಾನು ಮತ್ತು ನನ್ನ ಜೊತೆನಲ್ಲಿ ವೆಂಕಟ ಸುಬ್ಬಯ್ಯ ಅಂತ ಒಬ್ರು ಬಂದ್ರು. ಅವರು ನಮ್ಮ ರಿಲೇಟಿವ್ಸ್ ಏನೇನೆ. ವೆಂಕಟ ಸುಬ್ಬಯ್ಯ ಅವರು ಮತ್ತು ನಾನು ಇಬ್ರು ಸೇರಿ ಒಂದು ಎಲೆಕ್ಷನ್ ಅಲ್ಲಿ ನಮ್ದು ಒಂದು ಟೀಮ್ ತಯಾರು ಮಾಡಿ ಬಿಟ್ವಿ. ಆ ಇಡೀ ಟೀಮು ಎಲೆಕ್ಟ್ ಆದ್ಮೇಲಿಂದ 35 years ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋಗ್ತದೆ. ಯಾರು ನಮ್ಗೆ ವಿರೋಧವಾಗಿ ಅರ್ಜಿ ಹಾಕಿದವರೇ ಇಲ್ಲ. ನಾವೇ ಬಿಟ್ಬಿಟ್ಟಿದ್ದಾದ್ಮೇಲಿಂದ ಬೇರೆ ಯಾರು ಬಂದು ನಿಂತ್ಕೊಂಡು ಅಡ್ಮಿನಿಸ್ಟ್ರೇಷನ್ ಮಾಡಿದ್ರು. ಆ 35 years ನಲ್ಲಿ ಹೊಸೂರಿಗೆ ಎಲೆಕ್ಟ್ರಿಸಿಟಿ ಬರೋದಕ್ಕೆ ಏನೇನು ಪ್ರಯತ್ನಗಳನ್ನು ಮಾಡಬೇಕು ಅದೇ ನಮ್ಮ ರಿಲೇಟಿವ್ಸ್ ಒಬ್ರು ಚಿಕ್ಕಬಳ್ಳಾಪುರದಲ್ಲಿ ಸೂಪರ್ಡೆಂಟ್ ಆಗಿ ಬಂದ್ರು ಅಂತ ಹೇಳಿದ್ನಲ್ಲ, ಅವ್ರ ಸಹಾಯ ತೆಗೆದುಕೊಂಡ್ವಿ. ಅದಾದ್ಮೇಲಿಂದ ಗ್ರಾಮದ ಅಭಿವೃದ್ಧಿಗಾಗಿ ಬೇಕಾದಷ್ಟು ದುಡ್ಡು ಕಾಸು ಎಲ್ಲರೂ ಅವಾಗ ಕೊಡ್ತಾ ಇದ್ರು ಸ್ವಲ್ಪ ಸ್ವಲ್ಪ. ಅದನ್ನೆಲ್ಲಾನು ತೆಗೆದುಕೊಂಡ್ವಿ. ಆಮೇಲೆ ಕ್ರಮೇಣ ಒಂದು ಗ್ರಾಮ ಪಂಚಾಯತಿ ಆಫೀಸ್ ಅಂತಕ್ಕಂಥದ್ದನ್ನಾಗಿ ಕಟ್ಟಿದ್ವಿ. ಅಂದ್ರೆ ಅವಾಗ ಫೌಂಡೇಶನ್ ಹಾಕಿ ನಾವು ಬಿಟ್ವಿ. ನಮ್ಮ ತದನಂತರ ಬಂದಂತವ್ರು ಅದನ್ನ ಕಟ್ಕೊಂಡ್ರು. ಅದ್ರ ಕಟ್ಟಿದ್ದ ಕೀರ್ತಿ ನಮಗೆ ಸಲ್ಲಲಿಲ್ಲ. ಆದ್ರೂ ಕೂಡ ಆಯ್ತು, ಫೌಂಡೇಶನ್ ಆದ್ರೂ ಹಾಕಿದ್ವಿ. ಅದೆಲ್ಲ ಮಾಡಿದ್ವಿ. ಅಲ್ಲಿ ಬೇಕಾದಷ್ಟು ಗ್ರಾಮದಲ್ಲಿ ಯಾರಿಗನ್ನ ಏನನ್ನ ತುಂಬಾ ತೊಂದರೆಗಳಾದಾಗ, ಆರ್ಥಿಕವಾಗಿ ಕಷ್ಟ ಆದಾಗ ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಮೇಲೆ ವಿಶೇಷವಾದಂತ ನಿಗಾ ಇಟ್ಕೊಂಡಿದ್ವಿ. ಬಹಳ ಜನಕ್ಕೆ ಎಲ್ಲ ಎಜುಕೇಶನ್ಗೆ ಹೋಗೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ವಿ. ಈ ಗ್ರಾಮ ಪಂಚಾಯತಿ ಅಧಿಕಾರವನ್ನ ಆ ರೀತಿ ರಚನಾತ್ಮಕವಾದಂತಹ ಕಾರ್ಯಗಳಿಗೆ ಬಳಸ್ಕೊಂಡಿದ್ದೇ ಆಗ್ಲಿ, ನಾವು ಯಾರ ಮೇಲೂ ಯಾವ ವಿಧವಾದಂತಹ ದ್ವೇಷ ಸುಮೇಯಗಳಿಂದ ತೀರಿಸ್ಕೊಳ್ಳೋದಕ್ಕೆ ಅದನ್ನ ಬಳಸ್ಕೊಳ್ಳಿಲ್ಲ. ನಾವು ನಡೆದಂತ 35 ವರ್ಷಗಳು ಸುಗಮವಾದಂತಹ ಹಾದಿನಲ್ಲಿ ಗ್ರಾಮದ ಸರ್ವತೋಮುಖವಾದಂತಹ ಅಭಿವೃದ್ಧಿಗೆ ಗಮನ ಕೊಟ್ಟಿದ್ದೀವಿ ಆಗ್ಲಿ, ಬೇರೆ ಯಾವುದಕ್ಕೂ ಇಲ್ಲ. ವಾಟರ್ ಸಪ್ಲೈ ಇರಲಿಲ್ಲ ಆಗಿನ ಕಾಲಕ್ಕೆ. ಒಬ್ರು ಅಸಿಸ್ಟೆಂಟ್ ಕಮಿಷನರ್ ಒಬ್ರು ಶುಗರ್ ಫ್ಯಾಕ್ಟ್ರಿ ಗೆಸ್ಟ್ ಹೌಸ್ ನಲ್ಲಿ ಒಂದಿನ ರಾತ್ರಿ ಉಳ್ಕೊಂಡಿದ್ರು. ನಾನು ಮತ್ತು ನಮ್ಮ ಚೇರ್ಮನ್ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಸರ್ ನನ್ಗೊಂದು ದಯವಿಟ್ಟು ಓವರ್ ಹೆಡ್ ಟ್ಯಾಂಕ್ ಕಟ್ಟಿಸ್ಕೊಡಿ, ದಯವಿಟ್ಟು ದುಡ್ಡು ಕೊಡಿ ಅಂತ. ಅವ್ರು ದುಡ್ಡು ಕೊಟ್ರು. ದುಡ್ಡು ಕೊಟ್ಟಿದ್ದಾದ್ಮೇಲಿಂದ ಚೆನ್ನಾಗಿರ್ತಕ್ಕಂಥ ಒಂದು ಓವರ್ ಹೆಡ್ ಟ್ಯಾಂಕ್ ಕಟ್ಟಿಸಿದೆ. ಇವತ್ತು ಅವತ್ತು ಸ್ಕೂಲ್ ಹೋಗೋ ಮಿಡಲ್ ಸ್ಕೂಲ್ ಹೋಗುವಂತ ರೋಡ್ ನಲ್ಲಿ ಓವರ್ ಹೆಡ್ ಟ್ಯಾಂಕ್ ಫಂಕ್ಷನ್ ಚೆನ್ನಾಗಿ ಮಾಡ್ತಾ ಇದೆ. ಹೀಗೆ ಗ್ರಾಮ ನೈರ್ಮಲ್ಯ ಮತ್ತು ಗ್ರಾಮ ಕುಡಿಯುವ ನೀರಿನ ಯೋಜನೆಗಳು, ಆಮೇಲಿಂದ ಶಿಕ್ಷಣಕ್ಕೆ ಬೇಕಾದಷ್ಟು ಜನ ನಿಮ್ನ ವರ್ಗದವರನ್ನೆಲ್ಲ ಪ್ರೋತ್ಸಾಹ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಬರೋ ಹಾಗೆ ಸ್ಕೂಲು ಕಾಲೇಜಿಗೆ ಸೇರುವಂತ ವ್ಯವಸ್ಥೆ ಮಾಡಿದ್ವಿ. ಅನೇಕ ಜನಗಳಿಗೆ ದುಡ್ಡು ಕಾಸಿಂದು ಕೂಡ ಇರ್ತಾ ಇರ್ಲಿಲ್ಲ, ಸ್ಕೂಲ್ ಫೀಸ್ ಕಟ್ಟೋದಕ್ಕೂ ಇರ್ತಾ ಇರ್ಲಿಲ್ಲ ಪಾಪ. ಅಂತದ್ರಲ್ಲಿ ಕೂಡ ನಾವು ಆದಷ್ಟು ಕಲೆಕ್ಟ್ ಮಾಡಿ ಸ್ಕೂಲ್ಗಳಿಗೆ ಸೇರಿಸಿರ್ತಕ್ಕಂಥ ನಿದರ್ಶನಗಳು ಇದೆ. ಇಡೀ ತಾಲೂಕಿನಲ್ಲಿ ಅತ್ಯುತ್ತಮವಾದಂತ ಗ್ರಾಮ ಪಂಚಾಯತಿ ಅಂತಕ್ಕಂಥ ಒಂದು ಕೀರ್ತಿಗೆ ನಾವು ಭಾಜನರಾಗಿದ್ವಿ. ಅಂದ್ರೆ ನೀವು ಆವಾಗಿನ ಒಂದು ಟೈಮ್ ಅಲ್ಲೇ ರಾಜಕಾರಣ ಎಂಟ್ರಿ ಮಾಡಿದ್ವಿ. ಸೊ ಇತ್ತೀಚೆಗೆ ಡಾಕ್ಟರ್ ಶಶಿಧರ್ ಸರ್ 2023 ಬಿಜೆಪಿ ಪಾರ್ಟಿಯಿಂದ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ MLA ಕಂಟೆಸ್ಟ್ ಮಾಡಿದ್ರು. ಸೊ ನೀವೇನಾದ್ರು ಪ್ರೇರೇಪಿಸಿದ ಎಲೆಕ್ಷನ್ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಏನಾದ್ರು? ಇಲ್ಲ, ನಾನು ಡಿಸ್ಕರೇಜ್ ಮಾಡಿದೆ. ಆದ್ರೂ ಅವರು ನಿಂತ್ಕೊಂಡ್ರು. ನಿಂತ್ಕೊಂಡ್ಮೇಲೆ ಕಂಟೆಸ್ಟ್ ಆದ್ಮೇಲೆ ಮತ್ತು ಪಾರ್ಟಿ ಟಿಕೆಟ್ ಕೊಟ್ಮೇಲೆ ಮಧ್ಯೆ ಹೋಗೋದು ಚೆನ್ನಾಗಿರೋ ಅಂತ ಅನ್ಕೊಂಡು ನಾನು ಸುಮ್ಮನೆ ಆದೆ. ಯಾಕೆ ಅಂತಂದ್ರೆ
ಪಾರ್ಟಿ ಲೆವೆಲ್ ಅಂತಂದ್ರೆ ಸ್ಟೇಟ್ ಲೆವೆಲ್ ಅಲ್ಲಿ ಇವರ ಹೆಸರು ಬರುತ್ತಲ್ವಾ ಬಂತಲ್ವಾ ಅಂತ ನಾನು ಸುಮ್ಮನೆ ಆಗ್ಬೇಕಾಗಿ ಬಂತು. ಮತ್ತು ಎಲೆಕ್ಷನ್ ರಿಸಲ್ಟ್ಸ್ ಯಾವ ತರ ಬಂತು ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತೇ ಇಲ್ಲ. ಆದ್ರೂ ನಮಗೆ ನಷ್ಟ ಏನಾಗ್ಲಿಲ್ಲ. ನಾವು ಸೋತ್ವಿ, ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ವಿ. ಸಾಕಷ್ಟು ಜನ ತಾಲೂಕಲ್ಲಿ ಹೇಳ್ತಾರೆ ಶಶಿಧರ್ ಅವ್ರಿಗೆ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಗೆ ರಾಜಕೀಯ ಅವಶ್ಯಕತೆ ಇತ್ತಾ ಅಂತ ಒಂದು ಕ್ವಶನ್ ಮಾರ್ಕ್ ಶುರುವಾಗ್ತದೆ. ಸೊ ಅದಕ್ಕಾಗಿ ಆ ಒಂದು ವಿಚಾರ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಅವಶ್ಯಕತೆ ಇತ್ತಾ? ಇಲ್ಲ, ಖಂಡಿತ ಇರ್ಲಿಲ್ಲ. ಅದು ಸ್ಟೇಟ್ ಲೆವೆಲ್ ಸೆಲೆಕ್ಷನ್ ಅಂತ ಡಾಕ್ಟರ್ ಶಶಿಧರ್ ವ್ಯಾಮೋಹಕ್ಕೆ ಒಳಗಾಗಿದ್ದಾರೆ ಅಷ್ಟೇ. ಸೊ ಅದರಿಂದ ಅವರು ಅಷ್ಟು ಉತ್ಸಾಹದಿಂದ ಇದ್ದಾಗ ಡಿಸ್ಕರೇಜ್ ಮಾಡಬಾರ್ದು ಅಂತ ನಾವೆಲ್ಲ ಸುಮ್ಮನೆ ಆಗೋಗ್ಬೋದು. ಭವಿಷ್ಯದಲ್ಲಿ ಮತ್ತೆ ರಾಜಕಾರಣಕ್ಕೆ ನಿಮ್ಮ ಕುಟುಂಬ ಸದಸ್ಯರಾಗಿರ್ಬೋದು ಎಂಟ್ರಿ ಆಗೋದಕ್ಕೆ ತಮ್ಮ ಸಮ್ಮತಿ ಕೇಳ್ತಾರ ಅಥವಾ ಕೊಡ್ತೀರಾ ನೀವು? ಇಲ್ಲ, ನಮ್ಗೆ ಇಷ್ಟನೇ ಇಲ್ಲ, ರಾಜಕೀಯಕ್ಕೆ ಹೋಗ್ಲೇಬಾರ್ದು. ಒಬ್ಬ ವೈದ್ಯರಾಗಿ ಇಡೀ ತಾಲೂಕಿನ ಜನಮನ ಗೆಲ್ಲಬೇಕೇ ಆಗ್ಲಿ, ಅಧಿಕಾರದಿಂದ ಜನಮನ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಧಿಕಾರದಲ್ಲಿ ಯಾವತ್ತಿದ್ರೂ ಕಾಂಪಿಟೇಷನ್ಸ್ ಇರುತ್ತೆ. ಆಮೇಲಿಂದ ಅಧಿಕಾರದಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡ್ಬೇಕಾಗುತ್ತೆ. ನಮ್ಮ ಮನಸ್ಸಿಗೆ ವಿರುದ್ಧವಾದಂತಹ ಕೆಲವು ಕೆಲಸಗಳು, ಯಾಕೆಂದ್ರೆ ಅವ್ರು ನಮ್ಗೆ ಸಪೋರ್ಟ್ ಮಾಡಿರ್ತಾರೆ. ಅದರಿಂದ ಬಂದ್ ಕೇಳಿದಾಗ ಅವ್ರಿಗೆ ಸಹಾಯ ಮಾಡದೇ ಇರಬೇಕಾಗಲ್ಲ. ಅದ್ ಮಾಡೋದ್ರಿಂದ ಇಡೀ ಗ್ರಾಮಕ್ಕೆ ಅಥವಾ ಒಂದು ತಾಲೂಕಿನ ಹಿತದೃಷ್ಟಿಯಿಂದ ಕೆಟ್ಟದಾಗ್ತಕ್ಕಂಥ ಪರಿಣಾಮಗಳು ಇದೆಲ್ಲ ಉಂಟಾಗುತ್ತೆ. ಅದಕ್ಕೆ ನಾವ್ ಯಾಕೆ ಗುರಿ ಆಗ್ಬೇಕು? ಬೇರೆ ಬೇಕಾದಷ್ಟು ಜನ ಕಾಂಪಿಟೇಷನ್ಸ್ ನಲ್ಲಿ ಇದ್ದಾರೆ. ಒಬ್ಬರಾದ್ಮೇಲೆ ಒಬ್ರು ಇದ್ದೇ ಇದ್ದಾರೆ. ಅದರಿಂದ ಯಾರನ್ನ ಮಾಡ್ಕೊಂಡು ಹೋಗ್ಲಿ, ನಮ್ಗೆ ಬೇಕಿಲ್ಲ ಅಂತಕ್ಕಂಥದ್ದೇ ನನ್ನ ಅಭಿಪ್ರಾಯ.